ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ವಾರವೂ ಅದ್ಭುತವಾಗಿರುತ್ತದೆ, ನಕ್ಷತ್ರವೂ ಆತನಿಗೆ ಸಂಬಂಧಪಟ್ಟದ್ದೇ, ಶನೇಶ್ವರನಿಗೆ ಸಂಬಂಧಪಟ್ಟದ್ದೇ ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರದಲ್ಲಿ ದೀರ್ಘವಾಗಿರತಕ್ಕಂಥದ್ದೇನಾದ್ರೂ ಕೂಡ ನಿಮಗೆ ಬೇಕು ಅಂತ ಅನ್ನಿಸಿದ್ರೆ ಈ ದಿನ ಎಲ್ಲಿಯಾದರೂ ಕೂಡ ಬಹುಶಃ ಶನೇಶ್ವರನ ದೇಗುಲಗಳಲ್ಲಿ ನಡೆಯುತ್ತೆ. ಅಂತಹ ದೇಗುಲಗಳಲ್ಲಿ ಆ ಒಂದು ಅಭಿಷೇಕವೋ ಪೂಜೆಯೋ ಒಂದು ಹೋಮ ನಡೀತಿತ್ತು ಅಂತಂದ್ರೆ ನೀವು ಅಲ್ಲಿ ಇದ್ದು ಬಂತಂದ್ರೆ ಒಂದು ಅರಳಿ ಸಮಿತ್ತಿಗೆ ಮಾತ್ರ ಇವತ್ತು ಬಹಳಷ್ಟು ಪ್ರಶಸ್ತಿಯನ್ನು ಕೊಡುತ್ತಾನೆ. ಅದರಲ್ಲೂ ಕೂಡ ಶನಿವಾರ ಬಿಟ್ಟು ಇನ್ನು ಯಾವುದೇ ದಿನದಲ್ಲೂ ಕೂಡ ಅರಳಿ ಮರವನ್ನು ಮುಟ್ಟತಕ್ಕಂಥ ಅವಕಾಶವಿಲ್ಲ. ಇವತ್ತೊಂದು ಆ ಒಂದು ಮರದ ಕೆಳಗಡೆ ಬಿದ್ದಿರತಕ್ಕಂತಹ ಸಮಿತ್ತುಗಳನ್ನ ತೆಗೆದುಕೊಂಡು ಯಜ್ಞಕ್ಕೆ ಕೊಟ್ಟಿದ್ದೆ ಆದರೆ ನಿಮ್ಮ 100 ವರ್ಷದ ಪಾಪವನ್ನ ದಹಿಸಲ್ಪಡುವುದು. ಹಾಗೆಯೇ ಅದರ ಹತ್ತಿರ ಪಟ್ಟು ಪುಣ್ಯವನ್ನ ಪಡೆದುಕೊಂಡೇ ಬರುತ್ತೀರಿ. ದುಃಖ ದುಮ್ಮಾನದಿಂದ ಹೊರಗೆ ಬರ್ತೀರಿ. ಬರೆದಿಟ್ಕೊಳ್ಳಿ, ಇವತ್ತೆಲ್ಲಾದ್ರೂ ಒಂದು ಯಾಗಕ್ಕೆ ಹೋಗಿ ಬರುವಂಥದ್ದು ಸಾಧ್ಯವಾದ್ರೆ ನೀವೇ ಮಾಡಿಸುವಂಥದ್ದನ್ನ ಮಾಡುತ್ತಾ ಬನ್ನಿ. ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, 7.5 ಮತ್ತೊಂದು ಅಪಮಾನಗಳಿಂದ ಹೊರಗೆ ಬರ್ತೀರಿ. ಪುಷ್ಯ ನಕ್ಷತ್ರ ಶನಿವಾರ ಬಿದ್ದಾಗ ಒಂದು ಯಜ್ಞ ಕಾರ್ಯವನ್ನ ಮಾಡಿದ್ದೆ ಆದ್ರೆ ಅಂತಹ ಯಜ್ಞ ಪುರುಷನನ್ನ ಆವಾಹನೆ ಮಾಡುತ್ತಾ ಈ ದಿನ ಮಾತ್ರ ತೃಪ್ತಿಯಾಗಿ ಒಂದಷ್ಟು ಸೇವೆಯನ್ನ ಮಾಡಿಬರು. ಅದರಲ್ಲೂ ಕೂಡ ಪ್ರಧಾನವಾಗಿ 108 ಮೂಲಿಕೆಯ ಬ್ಯಾಗ್ ಒಂದು, ಅದರಲ್ಲಿ ಎಳ್ಳು, ತುಪ್ಪ, ಈ 3 ಪದಾರ್ಥ ಕನಿಷ್ಠ ಪಕ್ಷ ಕೊಟ್ಟು ಬರೋದನ್ನು ಮಾಡಿಕೊಳ್ಳಿ. ಶೀಘ್ರಗತಿಯ ಶುಭದ ಫಲವನ್ನ, ಸಿಹಿಯ ಸುದ್ದಿಯನ್ನ ತಾವು ಕೇಳ್ತೀರಿ. ಇನ್ನು ಇವತ್ತು ಸಾಧ್ಯವಾದ್ರೆ ಎಲ್ಲಿಯಾದ್ರೂ ನೀವೇನಾದ್ರೂ ಹತ್ರ ಇದ್ರೆ ಮೇಲುಕೋಟೆ ವೈರಮಣಿ ಉತ್ಸವ ನಡೀತಾ ಇದೆ. ನೀವೆಲ್ಲಾದ್ರೂ ಇತ್ತು ಅಂತಂದ್ರೆ ಅಂತಹ ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಯ ದರ್ಶನವನ್ನ ಮಾಡಿಕೊಳ್ಳಿ. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಚಲುವನಾರಾಯಣ ಪ್ರಚೋದಯಾತ್. ಶುಭಂ ಭೂಯಾತ್. ಒಳಿತಾಗಲಿ.